ನಂತರ ವೀಕ್ಷಕರೇ, ವೃಷಭ ರಾಶಿಯವರದು ಈ ವರ್ಷದ ಫಲದಲ್ಲಿ ನಾನು ಹೇಳ್ತಿರ್ತಕ್ಕಂಥದ್ದು ಗುರುವಿನ ಬದಲಾವಣೆ ಇನ್ನೊಂದು ಸಂಚಿಕೆ ಆಗುತ್ತೆ. ಅದು ವೃಷಭ ರಾಶಿಗೆ ಶನಿದೇವರ ಬದಲಾವಣೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ನೋಡಿ, ವೃಷಭ ರಾಶಿಯವರಿಗೆ ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಪಂಚಮ ಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದಾದ್ದರಿಂದ ವೃಷಭ ರಾಶಿಗೆ ಸಾರ್ಧ ಸಪ್ತ ಶನಿದೇವರದ ಯಾವುದೇ ಅನುಗ್ರಹ ತೊಂದರೆ ಇರಲ್ಲ. ಆದರೆ ಪಂಚಮದಲ್ಲಿ ಕೇತು ಇರೋದರಿಂದ ಗರ್ಭಿಣಿ ಸ್ತ್ರೀಯರು ಪುತ್ರಾಣಾಂ ಪಂಚಮೇ ಪುತ್ರ ಪಿಶಾಚ ಪೀಡಾನಾಂ ಅಂತಾರೆ. ಪಂಚಮದಲ್ಲಿ ಕೇತು ಇದ್ದಾಗ ಯಾವುದಾದ್ರೂ ಒಂದು ಕಾರಣಕ್ಕೆ ಒಂದು ಸ್ವಲ್ಪ ಸಂತಾನಕ್ಕೆ ತೊಂದರೆ ಆಗೋದು, ಅಥವಾ ಈ ಪಂಚಮ ಸ್ಥಾನದಲ್ಲಿದ್ದಾಗ ಸಾಲವನ್ನು ಮಾಡ್ಕೊಳ್ತಕ್ಕ. ನೋಡಿ, ಜನ್ಮದಲ್ಲಿ ಗುರು ಇರೋದ್ರಿಂದ ಧನಕಾರಕನಾದ ಗುರು ಜನ್ಮದಲ್ಲಿದ್ದಾಗ ಸಾಲಗಾರರ ಕಾಟ ಜಾಸ್ತಿ ಆಗ್ತಕ್ಕಂಥ ವೃಷಭ ರಾಶಿಯವರಿಗೆ. ನಂತರ ದ್ವಿತೀಯಕ್ಕೆ ಬರ್ತೇನೆ, ಗುರುವಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಂತರ ಚತುರ್ಥದಲ್ಲಿ ಕುಜನು ಬಂದಾಗ ಮನೆ ಬದಲಾವಣೆ ಉಂಟಾಗ್ತಕ್ಕಂಥದ್ದು, ಇಲ್ಲ ಸೈಟನ್ನು ತೊಗೊಳ್ತಕ್ಕಂಥದ್ದು, ಈ ವಿಚಾರದಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಬೇಕಾಗುತ್ತೆ ವೃಷಭ ರಾಶಿಯವರು. ಹಾಗಾಗಿ ಕಷ್ಟದಿಂದ ಪರಿಹಾರ ಅಂತಂತಂದರೆ, ಒಂದು ನಿಮಗೆ ಎಷ್ಟೇ ಇವಾಗ ಹಣದ ಸಮಸ್ಯೆ ಇದ್ದು ಕೂಡ ಅದೊಂದು ಆಕಸ್ಮಿಕವಾಗಿ ಯಾವುದೋ ಭಗವಂತನ ಅನುಗ್ರಹದಿಂದ ಹಣದ ಸಮಸ್ಯೆ ಪರಿಹಾರ ಆಗ್ತಕ್ಕಂಥದ್ದಾಗತ್ತೆ. ಯಾಕೆಂದರೆ ಲಾಭಸ್ಥಾನದಲ್ಲಿ ಇಷ್ಟು ಗ್ರಹಗಳಿರೋದ್ರಿಂದ ನಿಮಗೆ ಭಗವಂತನ ಅನುಗ್ರಹವಾಗುತ್ತೆ. ಅದರಿಂದ ಕಷ್ಟ ಎಷ್ಟು ಬೇಗ ಬರುತ್ತೋ ಅಷ್ಟು ಶೀಘ್ರ ಪರಿಹಾರ ಉಂಟಾಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಇರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಕೂಡ ಅಷ್ಟೇ, ಸಂಚಿಕೆ ಕೊನೆಯಲ್ಲಿ ತಿಳಿಸ್ತೀನಿ ಪರಿಹಾರವನ್ನು. ಅದು ಮಾಡ್ಕೊಳ್ಳೋದ್ರಿಂದ ಉತ್ತಮವಾದ ಅನುಗ್ರಹ ಪಡ್ಕೋಬೋದು.